ಆ ಸಂಗೀತ ಶಾರದೆಯ ಸೇವೆಯನ್ನು ಮಾಡುತ್ತಾ ಸಂಗೀತ ವೈಜಯಂತಿಯನ್ನು ಹಾರಿಸೋಣ. ಸಂಗೀತ ರಸಿಕರಾದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತ. Good evening, ladies and gentlemen. A warm welcome to the August gathering of music connoisseurs for this year's spectacular and thematic musical journey, Manodharma Sangeetotsava. ಇಂದಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಡಾಕ್ಟರ್ ವಿ.ಆರ್. ಪಂಚಮುಖಿ ಅವರು ಆಗಮಿಸಿದ್ದಾರೆ. ಆರೋಗ್ಯದಲ್ಲಿ ಸೌಖ್ಯವಿಲ್ಲದಿದ್ದರೂ ಮಂತ್ರಾಲಯದಿಂದ ಇಲ್ಲಿಗೆ ಪ್ರಯಾಣ ಮಾಡಿ ನಮ್ಮ ಸಭೆಗೆ ಶೋಭೆ ತಂದಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. Manodharma in Sanskrit means order of the mind, which refers to the on-the-spot improvisation arising from a musician's creativity, but within the confines of musical grammar defined by the raga and tala in question. Manodharma is shaped by one's musical repertoire and exposure to music. Manodharma has many aspects, and a performer develops a distinct style based on his or her musical values and interpretation, skillfully weaving in the meandering nuances. Come one and all, let's immerse in the ocean of the mystical realm of music, Manodharma Sangeeta. ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಸಹಕಾರದೊಂದಿಗೆ ಸಂಭ್ರಮದಿಂದ ಈ ಮನೋಧರ್ಮ ಸಂಗೀತೋತ್ಸವವನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಾಂಪ್ರದಾಯಿಕವಾದ ಮಂಗಳಕರ ವೇದಘೋಷವನ್ನು ನಡೆಸಿಕೊಡುತ್ತಾರೆ ವೇದ ಬ್ರಹ್ಮಶ್ರೀ ಅವಿನಾಶ್ ಕಾರಂತ್ ಹಾಗೂ ವೇದ ಬ್ರಹ್ಮಶ್ರೀ ಜಯಶಂಕರ್ ಭಟ್ರವರು. ಭ್ಯೋ ನಮಃ ಹರಿ ಓಂ. ಓಂ ಗಣಾನಾನ್ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು. ವಾಗ್ದೇವ್ಯೈ ನಮಃ. ವೇದವಾತಸ್ಯ ವರ್ತನೆ ಮುರೋರರಶ್ವಸ್ಯ ಬೃಹತಃ. ವೇದಾಯೇ ಅಧ್ಯಾಸತೆ ವೇದಪುರುಷಾಯ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ. ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ. ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. ಸ್ವಸ್ತಿ ನ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಸಮಿದ್ಯುವಸೆ ವೃಷನ್ನಗ್ನೇ ವಿಶ್ವಾನ್ಯರ್ಯ ಆ. ಇಡಸ್ಪದೆ ಸಮಿಧ್ಯಸೆ ಸನೋ ವಸೂನ್ಯಾಭರ. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ. ದೇವಾ ಭಾಗೈ ಯಥಾ ಪೂರ್ವೇ ಸಂಜಾನಾನಾ ಉಪಾಸತೆ. ಸಮಾನೋ ಮಂತ್ರಃ ಸಮಿತಿಃ ಸಮಾನಿ ಸಮಾನಂ ಮನಃ ಸಹ ಚಿತ್ತಮೇಷಾಂ.
समानं मन्त्रमभिमन्त्रयेव समानेन वो हविषा आजुहोमि समानि व आकोतिः समाना हृदयानि वः समानमस्तु वो मनो यथा वस्सु सहसति सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः 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 शान्ता पृथिवी शिवमन्तरिक्षं देव्यभयन्नो अस्तु शिवादिशः प्रदिश उद्दिशो न आपो विद्युतः परिपान्तु सर्वतः शान्तिः 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 ॐ स्वस्ति। ಮನಸ್ಸಿಗೆ ಮುದ ನೀಡಿದ ವೇದಘೋಷವನ್ನು ನಡೆಸಿಕೊಟ್ಟ ವಿದ್ವಾಂಸರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ದೇವತಾ ಪ್ರಾರ್ಥನಾ ಗೀತೆಯನ್ನು ಹಾಡುತ್ತಾರೆ ಕುಮಾರಿ ವರ್ಷಿಣಿ ಕೌಶಿಕ್. प्रथमं वक्रतुण्डं च एकदन्तं द्वितीयकं प्रथमं वक्रतुण्डं च एकदन्तं द्वितीयकम् तृतीयं कृष्णपिङ्गाक्षं गजवक्त्रं चतुर्धकं लम्बोदरं पञ्चमं च षष्ठं विकटमेव च सप्तमं विघ्नराजेन्द्र धूम्रवर्णं तथाष्टकं नवमं बालचन्द्रं च दशमं तु विनायकं दशमन्तु विनायकम् एकादशं गणपतिं द्वादशन्तु गजाननः द्वादशैतानि नामानि द्वादशैतानि नामानि त्रिसन्ध्यं यः पठेत् नरः न च विघ्नभयं तस्य सर्वसिद्धिकरम् प्रभो हे गणनायक विघ्नविनाशक बुद्धिप्रदायक सुखदायक हे गणनायक विघ्नविनाशक बुद्धिप्रदायक सुखदायक सिद्धिविनायक भाप्रमतनायक सिद्धिविनायक भाप्रमतनायक गजराज
गणनायक विघ्नविनाशक बुद्धिप्रदायक सुखदायक सुरनरसन्नुत हरिविधिसंस्तुत करुणाकर स्वामी विघ्नेश्वरा परमेश दासरा नित्यक्षेमकरा परमेश दासरा नित्यक्षेमकरा वीरविनायक घनाशका वीरविनायक घनाशका हे गणनायक विघ्नविनाशक बुद्धिप्रदायक सुखदायक बुद्धिप्रदायक सुखदायक बुद्धिप्रदायक सुखदायक धन्यवाद. ಸುಶ್ರಾವ್ಯವಾಗಿ ಹಾಡಿದ ಕುಮಾರಿ ವರ್ಷಿಣಿ ಕೌಶಿಕ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಭಾರತೀಯ ಸಾಮಗಾನ ಸಭೆಯ ಸಲಹೆಗಾರರಾದ ಮಾನ್ಯ ಶ್ರೀ BR ಶಿವರಾಮಯ್ಯನವರು ಸ್ವಾಗತ ಭಾಷಣ ಹಾಗೂ ಇವತ್ತಿನ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಡಾಕ್ಟರ್ VR ಪಂಚಮುಖಿರವರ ಪರಿಚಯ ಮಾಡಿಕೊಡುತ್ತಾರೆ. ಅಪಾರ ಸಚ್ಚಿತ್ ಸುಖವಾರಿ ರಾಶೇರ್ ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತೆಯಾಮಿ. ನಮಸ್ಕಾರ. ಭಾರತೀಯ ಸಾಮಗಾನ ಸಭಾ ಬೆಂಗಳೂರು ಇವರು ಪ್ರಸ್ತುತಪಡಿಸುವ 5ನೇ ವರ್ಷದ ಸಂಗೀತೋತ್ಸವ. ಇದರ ತಲೆಬರಹ ಅಂದರೆ ಶೀರ್ಷಿಕೆ ಮನೋಧರ್ಮ ಸಂಗೀತೋತ್ಸವ ಅಂತ. ಮನಸ್ಸಿದ್ದಲ್ಲಿ ಮಾರ್ಗ, ಮನಸ್ಸಿದ್ದರೆ ಮಹಾದೇವ ಇವು ನಾಣ್ಣುಡಿಗಳು ನಮ್ಮನ್ನು ಮನಸ್ಸಿನೊಡೆಗೆ ಕೊಂಡೊಯ್ಯುತ್ತವೆ. ಇವೆಲ್ಲ ಮನಸ್ಸು ಮಾಡಿದರೆ ಮಾನವ ಏನನ್ನೂ ಮಾಡಬಲ್ಲ ಎಂದು ತಿಳಿಸುವಂಥವು. ಮಾನವನ ಸಹಜ ಸಂಗಾತಿ ಸಂಗೀತ, ಅವನಿಗೆ ನೈಸರ್ಗಿಕವಾಗಿ ದೊರಕಿರುವಂಥದ್ದು. ಹಾಗಾಗಿ ನಾದದ ಹೊರತಾಗಿ ಮಾನವನಿಲ್ಲ. ನಮ್ಮ ವೃತ್ತಿಯಲ್ಲಿ ನಮ್ಮನ್ನು ನಾವು ಪೂರ್ತಿ ತೊಡಗಿಸಿಕೊಂಡು ಸಾಧಿಸಿದಾಗ ನಮ್ಮ ಕೆಲಸ ಕುಸುರಿ ಕೆಲಸದಷ್ಟು ಚಂದವಿರುತ್ತದೆ, ಮನವಿಟ್ಟು ಮಾಡಿದ ಕೆಲಸವಾಗುತ್ತದೆ. ಅದೇ ಮನೋಧರ್ಮ. ಇನ್ನು ವೃತ್ತಿ ಪ್ರವೃತ್ತಿ ಎರಡೂ ಸಂಗೀತವೇ ಆದಾಗ ಅಲ್ಲಿ ಮೂಡಿ ಬರುವ ಸಂಗೀತ ಮಧುರ ನಾದಾಮೃತವಾಗಿ ಮೈಮರೆಸುತ್ತದೆ. ಮನ ಆ ದಿವ್ಯ ಚೇತನದೆಡೆ ತಿರುಗುತ್ತದೆ, ಲೀನವಾಗುತ್ತದೆ. ಅದು ಸಾರ್ಥಕತೆ. ಇಂಥದ್ದನ್ನು ಈ 5 ದಿನಗಳ ಸಂಗೀತ ಮಹೋತ್ಸವದಲ್ಲಿ ನಿಮ್ಮೊಡನೆ ಹಂಚಿಕೊಂಡು ಸಂತೋಷಿಸುವುದೇ ನಮ್ಮ ಬಯಕೆ. ನಿಮ್ಮ ಸಂತೋಷ ನಮ್ಮ ಸಂತೋಷ, ನಮ್ಮೆಲ್ಲರ ಸಂತೋಷ. ಇಂತಹ ಕಾರ್ಯಕ್ರಮದ ಚಾಲನೆಗೆ ವಿದ್ವನ್ಮಣಿಗಳು ಆಗಮಿಸಿದ್ದಾರೆ. ಅವರನ್ನು ಪರಿಚಯಿಸುವುದು ಒಂದು ಸಂತಸದ ಸಂಗತಿ, ನನ್ನ ಭಾಗ್ಯ. ಈ 5ನೇ ವರ್ಷದ ಸಂಗೀತೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವವರು ಮಾನ್ಯ ಶ್ರೀ GS ಪ್ರಕಾಶ್ ಅವರು. ವೃತ್ತಿಯಲ್ಲಿ ಆದಾಯ ತೆರಿಗೆ ಕಾನೂನು ಮತ್ತು ಇತರೆ ಕಾನೂನುಗಳ ಒಬ್ಬ ಉತ್ತಮ ಸಲಹೆಗಾರರು. ಪ್ರವೃತ್ತಿಯಲ್ಲಿ ಸಂಗೀತದಲ್ಲಿ ಅಪಾರ ಆಸಕ್ತಿ, ಸ್ವತಃ ವೇಣುವಾದಕರು ಕೂಡ. ಹಸನ್ಮುಖಿ, ಕೈಗೆತ್ತುಕೊಂಡ ಕೆಲಸವನ್ನು ಸುಗಮವಾಗಿ ಸಾಧಿಸುವುದರಲ್ಲಿ ನಿಸ್ಸೀಮರು. ಭಾರತೀಯ ಸಾಮಗಾನ ಸಭಾದ ಟ್ರಸ್ಟಿಗಳಲ್ಲೂ ಒಬ್ಬರು. ಇಂದಿನಿಂದ ಆರಂಭವಾಗುವ ಈ ಮಹೋತ್ಸವದ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. Acquire knowledge with values through sadhana. Learn the values with creativity. Learn creativity with enjoyment and spread this enjoyment to others and let that be your religion ಎಂದಿದ್ದಾರೆ ತಿಳಿದವರು. ಹಿಂದಿನ ಮಹಾಪುರುಷರು ಅಸಾಧಾರಣ ಅಸಾಧ್ಯ ಎನ್ನುವಂತಹ ಕೆಲಸಗಳನ್ನು ಕೇವಲ ಸ್ವಲ್ಪ ಸಮಯದಲ್ಲಿ ಸಾಧಿಸಿ ಮಾಡಿ ತೋರಿಸಿ ಮಾರ್ಗದರ್ಶಕರಾಗಿದ್ದಾರೆ. ಈಗಿನ ಕಾಲದಲ್ಲೂ ಅಂತಹ ಮಹಾಪುರುಷರು ಅಲ್ಲಲ್ಲಿ ಕಾಣಸಿಗುತ್ತಾರೆ. ಕೆಲವರು ಎಲೆಮರಿಯ ಕಾಯಿಯಂತೆ ಇದ್ದು ಕೆಲಸ ಮಾಡಿ ಸಾಧಿಸಿ ತೋರಿಸಿದ್ದಾರೆ. ವಾಮನರು ತ್ರಿವಿಕ್ರಮರಾಗಿದ್ದಾರೆ. ಅಂಥವರನ್ನು ನಾವು ಪರಿಚಯಿಸಿಕೊಳ್ಳಬೇಕು, ನಮಸ್ಕರಿಸಬೇಕು.
ಅಂತಹ ವಿಶೇಷ ವ್ಯಕ್ತಿ ಇಂದು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು ಹೇಳಲು ಗರ್ವ, ಹೆಮ್ಮೆ ಆಗುತ್ತದೆ. ಹುಟ್ಟಿದ್ದು 1936ರಲ್ಲಿ, 77 ವರ್ಷದ ಹರೆಯ. ದೊಡ್ಡ ಘನ ವಿದ್ವಾಂಸದ ಕುಟುಂಬದಿಂದ ಬಂದವರು. ತಂದೆಯವರು ಸಹ ವಿದ್ಯಾರತ್ನ ಬಿರುದಾಂಕಿತರು. ಓದು ಬೊಂಬಾಯಿ ವಿಶ್ವವಿದ್ಯಾನಿಲಯದ MA ಪದವೀಧರ. ಚಾನ್ಸಲರ್ ಅವರ ಚಿನ್ನದ ಪದಕವನ್ನು ಬಹುಮಾನವಾಗಿ ಪಡೆದವರು. ಇನ್ನು PhD ಪದವಿ ದೆಹಲಿಯ ವಿಶ್ವವಿದ್ಯಾಲಯದಿಂದ ಬಂದದ್ದು. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಸಂಸ್ಕೃತ ಇವುಗಳಲ್ಲಿ ಅಪಾರ ಸಾಧನೆ, ಅಗಾಧವಾದ ಪಾಂಡಿತ್ಯ. ವಾಮನ ತ್ರಿವಿಕ್ರಮಾವತಾರ. ಭಾರತದಲ್ಲೇ ಅಷ್ಟೇ ಅಲ್ಲ, ವಿಶ್ವದ ಅನೇಕ ದೇಶಗಳಲ್ಲಿ ತಮ್ಮ ಪಾಂಡಿತ್ಯದಿಂದ, ಪ್ರತಿಭೆಯಿಂದ ಹೆಸರು ಗಳಿಸಿ, ಭಾರತ ಮಾತೆಯ ಹೆಸರನ್ನು ಬೆಳಗಿಸಿ, ಭಾರತದ ವೈಜಯಂತಿಯನ್ನು ಎತ್ತರದಲ್ಲಿ ಹಾರಿಸಿದ ಒಬ್ಬ ಶ್ರೇಷ್ಠ ವ್ಯಕ್ತಿ ಡಾಕ್ಟರ್ VR ಪಂಚಮುಖಿ. ಚತುರ್ಮುಖ ಬ್ರಹ್ಮನಿಗಿಂತ ಒಂದು ಮುಖ ಜಾಸ್ತಿ. ಇನ್ನು ಇವರ ಸಾಧನೆಗಳ ಬಗ್ಗೆ ಹೇಳುವುದಾದರೆ ಒಂದು ದೊಡ್ಡ ಪಟ್ಟಿ ಆದರೂ ಹೇಳಲೇಬೇಕು. ಯಾಕೆಂದರೆ ಇಂತಹ ವ್ಯಕ್ತಿಗಳು ವೇದಿಕೆಯನ್ನು ಅಲಂಕರಿಸಿದಾಗ ಅವರನ್ನು ಪರಿಚಯಿಸಿಕೊಳ್ಳುವುದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಆನರರಿ ವಿಸಿಟಿಂಗ್ ಪ್ರೊಫೆಸರ್, ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚಾರ್ಜ್, ಮ್ಯಾನೇಜಿಂಗ್ ಎಡಿಟರ್, ಇಂಡಿಯನ್ ಎಕನಾಮಿಕ್ ಜರ್ನಲ್, ಇಂಡಿಯನ್ ಎಕನಾಮಿಕ್ ಅಸೋಸಿಯೇಷನ್, ಚೇರ್ಮನ್, ದ ಇಂಡಿಯನ್ ಎಕನಾಮೆಟ್ರಿಕ್ ಸೊಸೈಟಿ TIES ಟ್ರಸ್ಟ್, ನ್ಯೂ ಡೆಲ್ಲಿ, ವೈಸ್ ಚೇರ್ಮನ್, ದ ಇಂಡಿಯನ್ ಎಕನಾಮಿಕ್ ಅಸೋಸಿಯೇಷನ್ ಟ್ರಸ್ಟ್ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಚೆನ್ನೈ, ಚೇರ್ಮನ್, ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್, ನ್ಯೂ ಡೆಲ್ಲಿ, ಚಾನ್ಸಲರ್, ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ, ತಿರುಪತಿ, ಪ್ರೆಸಿಡೆಂಟ್, ಇಂಡಿಯನ್ ಎಕನಾಮಿಕ್ ಅಸೋಸಿಯೇಷನ್, ಡೈರೆಕ್ಟರ್ ಜನರಲ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಿಸ್ಟಮ್ ಫಾರ್ ನಾನ್-ಅಲೈಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ನ್ಯೂ ಡೆಲ್ಲಿ, ಪ್ರೊಫೆಸರ್, ಇನ್ಸ್ಟಿಟ್ಯೂಷನ್ ಆಫ್ ಎಕನಾಮಿಕ್ ಗ್ರೋತ್, ಯೂನಿವರ್ಸಿಟಿ ಆಫ್ ಡೆಲ್ಲಿ, ಪ್ರೊಫೆಸರ್, ಇಕನಾಮೆಟ್ರಿಕ್ಸ್, ಯೂನಿವರ್ಸಿಟಿ ಆಫ್ ಬಾಂಬೆ. ಹೀಗೆ ಇನ್ನೂ 10 ಹಲವಾರು. ಜೊತೆಗೆ ಇವರು ಬರೆದಿರುವ ವಿಶೇಷ ಲೇಖನಗಳು, ಪುಸ್ತಕಗಳು, ಅದು ಒಂದು ಪಟ್ಟಿ. ಕೆಲವನ್ನು ಮಾತ್ರ ಹೇಳುತ್ತೇನೆ. ಟ್ರೇಡ್ ಪಾಲಿಸಿ ಇನ್ ಇಂಡಿಯಾ, ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ದ ವರ್ಲ್ಡ್ ಎಕನಾಮಿಕ್ ಆರ್ಡರ್, ಕಾಂಟೆಂಪ್ರರಿ ಇಂಟರ್ನ್ಯಾಷನಲ್ ಇಕನಾಮಿಕ್ಸ್, economic development in India, challenges and perspectives, Indian classical thoughts on economic development and management, 50 years of development struggle, 5 recent paradoxes of development. ಹೀಗೆ ಇನ್ನೂ 10 ಹಲವಾರು. ಇವರಿಗೆ ಬೇಕಾದಷ್ಟು ಬಿರುದುಗಳು ತಾವಾಗಿಯೇ ಬಂದಿವೆ. ಅದರಲ್ಲಿ ಮುಖ್ಯವಾದವು ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾರವರಿಂದ ಸಿಕ್ಕ ಸರ್ಟಿಫಿಕೇಟ್ ಆಫ್ ಆನರ್ ಇನ್ ಸ್ಯಾನ್ಸ್ಕ್ರಿಟ್ 2003ರಲ್ಲಿ, ವಾಚಸ್ಪತಿ ಬಿರುದಾಂಕಿತರು, ಲಾಲ್ ಬಹದ್ದೂರ್ ಶಾಸ್ತ್ರೀಯ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ, ಡೆಲ್ಲಿ. ಹೀಗೆ ಅನೇಕ ಬಹುಮಾನಗಳನ್ನು ಪಡೆದಂಥವರು ಡಾಕ್ಟರ್ VR ಪಂಚಮುಖಿ. ಇವರು ಕನ್ನಡಿಗರು, ಹೀಗೆಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆಯಾಗುತ್ತದೆ. ಭಾರತಕ್ಕಷ್ಟೇ ಅಲ್ಲ, ವಿಶ್ವಕ್ಕೆ ಬೇಕಾದ ವಿದ್ವಾಂಸರು. ವಿದ್ಯಾರತ್ನ RS ಪಂಚಮುಖಿಯವರ ಪ್ರಥಮ ಪುತ್ರರು. ಇಷ್ಟೆಲ್ಲ ಮಾಡಿಯೂ ಏನೂ ಮಾಡಿಲ್ಲವೇನೋ ಎನ್ನುವಂತಹ ಸಾಧಾರಣ ವ್ಯಕ್ತಿತ್ವ, ಹಾಸ್ಯ ಪ್ರವೃತ್ತಿ, ಹಸನ್ಮುಖಿ ಈ ಪಂಚಮುಖಿಯವರು. ನಾನು ಎಂದು ಹೇಳಿಕೊಳ್ಳದ ಇವರು VR ಪಂಚಮುಖಿ. ಇವರ ಸೊಸೆ ದಿವಂಗತ ಗೋಪಿನಾಥ ದಾಸರ ಮೊಮ್ಮಗಳು, ಜನಪ್ರಿಯ ಚಲನಚಿತ್ರ ತಾರೆ, ನೃತ್ಯಪಟು ಶ್ರೀಮತಿ ಹೇಮಾ ಪಂಚಮುಖಿಯವರು. ವಾದಿರಾಜಾಚಾರ್ಯ, ರಾಘವೇಂದ್ರಾಚಾರ್ಯ ಪಂಚಮುಖಿಯವರು, VR ಪಂಚಮುಖಿ. ಇಂತಹ ವ್ಯಕ್ತಿತ್ವದ ಮಹಾಪುರುಷ, ಮನೋಧರ್ಮವನ್ನು ತಮ್ಮದಾಗಿ ರೂಢಿಸಿಕೊಂಡಿರುವವರು ಈ ವರ್ಷ ಮನೋಧರ್ಮ ಸಂಗೀತ ಉತ್ಸವದ ಮುಖ್ಯ ಅತಿಥಿಗಳಾಗಿ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಮನಃಪೂರ್ವಕ ಸ್ವಾಗತ, ಸುಸ್ವಾಗತ. ಇನ್ನು ಸಭಿಕರು, ನೀವಿಲ್ಲದೆ ನಾವಿಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ನೀವೇ ಎಲ್ಲ. ಹಾಗಾಗಿ ನಿಮಗೆ ನಮ್ಮ ಹೃತ್ಪೂರ್ವಕವಾದ ಆದರದ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಶಿವರಾಮಯ್ಯನವರಿಗೆ ಧನ್ಯವಾದಗಳು.
ಸನ್ಮಾನ್ಯ ಡಾಕ್ಟರ್ ವಿ ಆರ್ ಪಂಚಮುಖಿ ಅವರನ್ನು ನಂದಾದೀಪ ಬೆಳಗೋದರ ಮೂಲಕ ಸಂಗೀತೋತ್ಸವದ ಉದ್ಘಾಟನೆಯನ್ನು ನೆರವೇರಿಸಬೇಕೆಂದು ಕೋರುತ್ತೇವೆ. May I now call upon our trustees, Srimati Geeta, Shri Y.N.S. Kumar, Professor Vedavyas, Shri Narendra and other members to please come upon the dais. Thank you, respected sir. Moving on, a brief presentation of the profile of Bharatiya Samagana Sabha and a program overview by our festival president, Shri G.S. Prakash. Chief guest, Dr. V.R. Panchamukhi, Chairman and Managing Trustee, Shri R.R. Ravishankar, ladies and gentlemen, good evening and a hearty welcome to you all to our 5th annual music festival, Manodharma Sangeetotsava. Bharatiya Samagana Sabha was formed in the year 2009 by a group of like-minded connoisseurs of music with an enamored envision to deliver rich and rhapsodical music to Bangalore's Sangeeta Rasikas. The Sabha held its inaugural music festival in January 2010. Then on, the Sabha has been organizing music festivals each year with different themes. The object has always been to remain within the broad framework of pure classical music, but at the same time, the themes are being designed to contain innovation, uniqueness, creativity coupled with originality. The previous themes were Raga Sambhrama and Guru Shishya Parampara. With all humility, I would like to place on record that the brisk pace of growth has been contributed by continued patronage and support by many persons and organizations like Shri Oscar Fernandez, Union Minister for Surface Transport and Highways, Shri Manish Tiwari, Union Minister for Information and Broadcasting, Shri Mahesh Joshi, Additional Director General, Doordarshan, Shri N. Chandrasekhar, Deputy Director General, Doordarshan, Department of Kannada and Culture, Government of Karnataka, Ministry of Culture, New Delhi, Shri Sharavana Bhava, Deputy Director General, NIMI, Ministry of Labor and Employment, Shri Mahender, Director, NIMI, Academy of Music, Chaudhaya Memorial Hall, Deccan Herald and Prajavani, media partners, and all our sponsors, but for whom the Sabha in its infant stage would have taken baby steps instead of the giant steps taken from inception. Apart from the music programs, the Sabha has held a music concert in the memory of late Pandit Bhimsen Joshi and a music quiz program jointly with Academy of Music, Chaudhaya Memorial Hall, which attracted a lot of youngsters. As part of the annual music festival, the Sabha has been conferring national award titled Samagana Matanga to world-renowned Indian musicians. The previous awardees being Padma Vibhushan Dr. M. Balamurali Krishna, Padma Bhushan Vidwan R.K. Srikantan, and Padma Vibhushan Pandit Jasraj. During this annual festival,
the Sabha will be conferring the Samagana Matanga National Award to the music legend Sangeeta Kalaratna Vidwan Nedanuri Krishnamurti on the evening of 16th February at 5 p.m. As you are aware, Manodharma being the theme of this year's music festival is an important aspect of classical music. The renowned musicians, unparalleled in their Manodharma qualities and who possess inestimable depths of knowledge in their music and rendering of the same, who will perform during this festival are Padma Vibhushan Dr. M. Balamurali Krishna, Vidwan Ravi Kiran, Dr. Mysore Manjunath, Vidushi Sudha Raghunathan, Pandit Sanjeev Abhyankar, and Vidwan Abhishek Raghuram. It's a marvelous coincidence that all these top-class musicians were child prodigies. We proudly present Saint Tyagaraja and Saint Purandaradasa Aradhanotsava on Sunday morning, that is on 16th February from 10 a.m. and 12:30 p.m., which will be telecast live by DD Chandana, DD Saptagiri, DD Pudugai, and DD Malayalam. A symphony of 28 young musicians from Karnataka will be rendering Pancharatna Kritis, directed by Vidwan M.G. Venkataragavan, a disciple of Dr. M. Balamurali Krishna, and Vidushi Smita Bellur will render Dasara Padagalu in Hindustani style. With these words, I wish to conclude my brief report. Thanks and enjoy the music with your near and dear ones. Thank you very much. Thank you, Mr. Prakash. May I now request Dr. Panchamukhi to please address the gathering. ಈ ಸಾಮಗಾನ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಅವರೇ ಹಾಗೂ ಇದಕ್ಕೆ ಅತಿ ಮೇಧಾವಿಯಾಗಿ ಕಾರ್ಯವನ್ನು ರೂಪಿಸ್ತಕ್ಕಂಥ ಸೆಕ್ರೆಟ್ರಿ ಅಲ್ವಾ ಚೇರ್ಮನ್ ಆಗಿರ್ತಕ್ಕಂಥ ನಮ್ಮ ರವಿಶಂಕರ್ ಅವರೇ ಹಾಗೂ ಈ ಟ್ರಸ್ಟಿನ ಸದಸ್ಯರೇ, ಇಲ್ಲಿ ನೆರೆದಂಥ ಅನೇಕ ಸಭಿಕರೇ, ನನಗೆ ತುಂಬ ಸಂತೋಷವಾಗ್ತದೆ ಮತ್ತು ಒಂದು ರೀತಿಯಿಂದ ಆಶ್ಚರ್ಯವೂ ಆಗ್ತಾಯಿದೆ. ಇಂಥ ಸಭೆಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೆಲವು ಮಾತುಗಳನ್ನು ಹೇಳೋದಕ್ಕೆ ನನ್ನ ಕರೆದಿದ್ದಾರಲ್ಲ ಅಂತ. ಯಾಕೆಂದರೆ ನನಗೇನು ಗಾನದ ಬಗ್ಗೆ ನನ್ನ ಸ್ವತಃ ಅಭಿರುಚಿ ಇದೆ, ಆದರೆ ಅದನ್ನು ನೀವು ಒಂದು ಗಾನ ಹಾಡಿರಿ ಅಂತಂದರೆ ನನ್ನಿಂದ ಸಾಧ್ಯವಿಲ್ಲ. ಆದರೆ ಸಾಮ ಎಂಬ ಹೆಸರಿಟ್ಟಿರೋದ್ರಿಂದ ಸಾಮವೇದದಲ್ಲಿ ಸ್ವಲ್ಪ ನನಗೆ ಪರಿಣತಿ ಇದೆ, ಸಾಮವೇದ, ಋಗ್ವೇದ, ಯಜುರ್ವೇದ. ಆದ್ದರಿಂದ ಅದು ಒಂದು ಕಾರಣದಿಂದ ನಾನು ಕರೆದಿರ್ಬೋದು. ಅದು ಅಲ್ಲದೆ ಇನ್ನೊಂದು ಮನೋಧರ್ಮ ಅಂತ ಈ ಕಾರ್ಯಕ್ರಮಕ್ಕೆ ಶೀರ್ಷಿಕೆ ಇಟ್ಟಿದ್ದರಿಂದ ನಾನು ಸ್ವಲ್ಪ ತುಂಬ ಭಗವದ್ಗೀತೆಯ ಒಂದು ಫ್ಯಾನ್ ಅಂತ ಹೇಳ್ಬೋದು. ಭಗವದ್ಗೀತೆ ಬಗ್ಗೆ ತುಂಬ ಲೆಕ್ಚರ್ಸ್ ಕೊಡ್ತೇನೆ. ಪ್ರತಿ ವಾರ 3 ಸಲ ಸ್ಕೈಪದ ಮೇಲೆ ಭಗವದ್ಗೀತೆ ಉಪನ್ಯಾಸಗಳನ್ನು ಕೊಡ್ತೇನೆ. ಭಗವದ್ಗೀತೆಗೆ ಸಮಾನವಾಗಿರ್ತಕ್ಕಂಥ ಮನೋಧರ್ಮದ ಒಂದು ಗ್ರಂಥ, ಶಾಸ್ತ್ರ ಗ್ರಂಥ ಯಾವುದೂ ಇಲ್ಲ. ಭಗವದ್ಗೀತಾ ತಮಗೆಲ್ಲ ಕನ್ನಡದಲ್ಲಿ ಹೇಳಿದರೆ, ನಾನು ಕನ್ನಡದವನಾದ್ದರಿಂದ ಕನ್ನಡದಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ದೇನೆ. ಆದರೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತ ತಾವು ಅಭಿಪ್ರಾಯಪಟ್ಟರೆ ಐ ವಿಲ್ ಕನ್ವರ್ಟ್ ಮೈ ಸೆಲ್ಫ್ ಇಂಟು ಇಂಗ್ಲೀಷ್. ಕನ್ನಡದಲ್ಲೇ ಹೇಳಬೇಕು. ನಾನು ನನ್ನನ್ನು ಕನ್ನಡದವನೊಂದು ಪರಿಚಯ ಮಾಡಿದಾಗಲೇ ನಾನು ಅಂದ್ಕೊಂಡೆ ಕನ್ನಡದಲ್ಲಿ ಮಾತಾಡಿದರೆ ವಾಸಿ ಅಂತ. ಆ ಪರಿಚಯದ ಜೊತೆಗೆ ಇನ್ನೊಂದು ಪರಿಚಯ ನನ್ನ ಬಗ್ಗೆ ನಾನು ಮಾಡ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಏನಂದರೆ ನಾನು ಕಂಪ್ಲೀಟ್ ಪೂರ್ಣವಾಗಿ ಇಂಡಿಜಿನಸ್ ಪ್ರಾಡಕ್ಟ್ ಅಂತ ಹೇಳಬೇಕು. ಅಂದರೆ ನನ್ನ ಶಿಕ್ಷಣ ಎಲ್ಲವೂ ಕೂಡ ಭಾರತ ದೇಶದಲ್ಲಿಯೇ ಆಗಿದ್ದು. BA ಕರ್ನಾಟಕ ಕಾಲೇಜ್ ಫಸ್ಟ್ ಕ್ಲಾಸ್ ಫಸ್ಟು, MA ಬಾಂಬೆ ಯೂನಿವರ್ಸಿಟಿ ಫಸ್ಟ್ ಕ್ಲಾಸ್ ಫಸ್ಟು, PhD ಡೆಲ್ಲಿ ಯೂನಿವರ್ಸಿಟಿ. ಆಮೇಲೆ ನನ್ನ PhD ಥೀಸಿಸ್ಗೆ ಫಾರಿನರ್ಸ್ ಕೂಡ ಇಂಥ PhD ಥೀಸಿಸ್ ನಾವು ನೋಡಿಲ್ಲ ಅಂತ ಉದ್ಗಾರ ತೆಗೆದು ಪ್ರಶಂಸೆ ಮಾಡಿದರು. ವಿ ಹ್ಯಾವ್ ನಾಟ್ ಸೀನ್ ಸಚ್ ಥೀಸಿಸ್ ಇವನ್ ಇನ್ ಅಮೇರಿಕನ್ ಯೂನಿವರ್ಸಿಟೀಸ್ ಅಂತ ದೊಡ್ಡ ದೊಡ್ಡ ಮೇಧಾವಿಗಳು ಅದನ್ನು ಎಕ್ಸಾಮಿನ್ ಮಾಡಿದವರು. ಯಾಕೆ ಹೇಳಿಕ್ಕೆ ಹೊರಟೆ ಅಂದರೆ, ನಮ್ಮ ಮನೋಧರ್ಮ ತನ್ನತೆಯ ಬಗ್ಗೆ ಅಭಿಮಾನವನ್ನು ಪಡ್ತಕ್ಕಂಥದ್ದಾಗಬೇಕು ಅಂತ.
ಇದು ಭಾರತೀಯ ಬೆಳವಣಿಗೆಗೆ, ಸರ್ವತೋಮುಖಿನ ಅಭಿವೃದ್ಧಿಗೆ ಅತ್ಯಂತ ಅವಶ್ಯಕವಾದಂಥ ಸಾಮಗ್ರಿ. ಅದರಲ್ಲಿಯೂ ಕೂಡ ಈಗಿನ ಕಾಲದಲ್ಲಿ ಜಾಗತೀಕರಣ, ವೈಶ್ವೀಕರಣ ಮತ್ತು ಜಗತ್ತಿನ ಬೇರೆ ದೇಶಗಳ ರಾಷ್ಟ್ರಗಳು ನಮಗಿಂತ ಮುಂದಿವೆ, ನಾವು ಇನ್ನೂ ತುಂಬ ಹಿಂದುಳಿದಿದ್ದಾಗಿದ್ದೇವೆ, ನಮ್ಮ ಟೆಕ್ನಾಲಜಿ ಭಾಳ ಬ್ಯಾಕ್ವರ್ಡ್ ಇದೆ, ನಮ್ಮಲ್ಲಿ ಮ್ಯಾನ್ ಪವರ್ ಬಹಳ ವೀಕ್ ಇದೆ, ಹೀಗೆ ಹೇಳಿ ನಮ್ಮ ಮನೋಧರ್ಮದ ಮೇಲೆ ಈ ವೈಶ್ವೀಕರಣ ಬಹಳ ದೊಡ್ಡ ನೆಗೆಟಿವ್ ಪರಿಣಾಮವನ್ನು ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಮನೋಧರ್ಮದ ಶಕ್ತಿಯನ್ನು ಹೆಚ್ಚು ಬಲವತ್ತರವಾಗಿ ಮಾಡತಕ್ಕಂತಹ ಕಾರ್ಯಗಳು ಬಹಳ ಅವಶ್ಯವಾಗಿವೆ. ಅಂಥ ಉದ್ದೇಶದಿಂದ ತಾವು ಈ ಸಾಮಗಾನ ಸಭೆಯನ್ನು ಇಟ್ಟುಕೊಂಡದ್ದು ಬಹಳ ಪ್ರಶಂಸನೀಯವಾಗಿದೆ ಅಂತ ನಾನು ಹೇಳ ಬಯಸ್ತೀನಿ. ಯಾಕೆಂದರೆ ನಮ್ಮತನದ ಬಗ್ಗೆ ಗೌರವ, ನಮಗೆ ಅಭಿಮಾನ ಬೇಕು, ದುರಭಿಮಾನ ಬೇಡ, ದುರಹಂಕಾರ ಬೇಡ, ಆದರೆ ನಮ್ಮತನದ ಬಗ್ಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಇದೇ ಸಂದರ್ಭದಲ್ಲಿ ನಾನು ಅನೇಕ ಸಲ ನಮ್ಮ ಪೂಜ್ಯ ಮಾತುಶ್ರೀಯವರ ಮಾತನ್ನು ಸ್ಮರಣೆಗೆ ತರ್ತೇನೆ. ನಾನು MA PhD ಆದಮೇಲೆ ಅನೇಕ ಸಲ ಫಾರಿನ್ಗೆ ಹೋಗುವಂಥ ಸಂದರ್ಭ ಬರ್ತಾಯಿತ್ತು. ಆವಾಗ ಫೆಲೋಶಿಪ್ ಕೊಡ್ತಿದ್ರು, ಎಲ್ಲವೂ ಕೊಟ್ಟು ನನ್ನ ಕರಿಬೇಕು ಅಂತ ಮಾಡ್ತಾಯಿದ್ರು. ನಮ್ಮಲ್ಲಿ ಏನೋ ಒಂದು ಮುಜುಗರ, ಫಾರಿನ್ಗೆ ಹೋಗಬಾರ್ದು ಹಾಗೆ ಅಂತ ಹೇಳಿಬಿಟ್ಟು ತುಂಬ ಮನೆಯಲ್ಲಿ ಚರ್ಚೆ ಆಗೋದು. ನಮ್ಮ ತಾಯಿಯವರು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾಯಿದ್ರು, ಏನು ಅಂದರೆ, ನೀನು ಅಲ್ಲೇ ಕಲೀಲಿಕ್ಕೆ ಯಾಕೆ ಹೋಗ್ಬೇಕಪ್ಪ, ಅಲ್ಲಿ ಕಲಿಸ್ಲಿಕ್ಕೆ ಹೋಗು ಅಂತ. ಅದು ನೋಡಿ, ಅವರ ಮನೋಧರ್ಮ ನಮ್ಮತನದ ಬಗ್ಗೆ ಅಭಿಮಾನವನ್ನು ಪಡ್ತಕ್ಕಂಥ ಮನೋಧರ್ಮ. ಇದೇ ಭಾರತೀಯ ಸಂಸ್ಕೃತಿಯ ಅತ್ಯುಚ್ಚವಾಗಿರ್ತಕ್ಕಂಥ, ಅತಿ ಪ್ರೌಢವಾಗಿರ್ತಕ್ಕಂಥ ಮನೋಧರ್ಮ. ಪುರಾತನ ಕಾಲದಿಂದ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಶಕ್ತಿಯಿಂದಾಗಿಯೇ ನಾವು ವಿಶ್ವಗುರುವಾಗಿದ್ವಿ ಎಂಬುದನ್ನು ನಾವು ಸ್ಮರಣೆಗೆ ತಗೊಳ್ಬೇಕು. ಈಗಲೂ ಹೇಳ್ತಾರೆ, ನಾವು 21st ಸೆಂಚುರಿನಲ್ಲಿ ಇನ್ನೊಂದು ಕೆಲವು ವರ್ಷಗಳಲ್ಲಿ ಲೀಡರ್ ಆಫ್ ದ ಯೂನಿವರ್ಸ್ ಆಗಬೇಕು, ವಿಶ್ವಗುರು ಆಗಬೇಕು ಅಂತ. ಅದು ನಮ್ಮ ಸಂಸ್ಕೃತಿಯನ್ನು ನಾವು ಕಡೆಗಣಿಸಿದ್ದರಿಂದ ಅಷ್ಟು ಸರಳವಾಗಿ ಆಗುತ್ತೋ ಇಲ್ಲೋ ಅಂತ ನನಗೊಂದು ಭೀತಿ. ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮತನದ ಬಗ್ಗೆ ಗೌರವ ಉಂಟಾಗುವಂತಹ ವಾತಾವರಣ ನಾವು ನಿರ್ಮಿಸಿದರೆ ಮಾತ್ರ ನಮಗೆ ಈ ಭಾರತ ದೇಶವು ಎಲ್ಲ ದೃಷ್ಟಿಯಿಂದ ವಿಶ್ವದ ಗುರು ಆಗಲಿಕ್ಕೆ ಸಾಧ್ಯವಿದೆ ಅಂತ. ತಮ್ಮ ಸಂಸ್ಥೆಗೆ ಈ ಸಾಮಗಾನ ಸಭಾ ಅಂತ ಇಟ್ಟುಕೊಂಡದ್ದು ಮತ್ತು ಈ ವರ್ಷದ ಶೀರ್ಷಿಕೆ ಮನೋಧರ್ಮ ಅಂತ ಮಾಡಿದ್ದು ಬಹಳ ಪ್ರಶಂಸನೀಯವಾಗಿದೆ ಅಂತ ಮತ್ತೆ ಹೇಳ ಬಯಸ್ತೇನೆ. ಆದರೆ ಮನೋಧರ್ಮ ಅಂದಮೇಲೆ ಮನಸ್ಸಿನ ಎಲ್ಲ ಧರ್ಮಗಳನ್ನು ನಾವು ತಿಳ್ಕೊಂಡಿರಬೇಕು. ಸಂಗೀತವನ್ನು ಪ್ರಶಂಸೆ ಮಾಡತಕ್ಕಂಥದ್ದೊಂದು ಮನೋಧರ್ಮ ನಿಜ. ಸಂಗೀತಕ್ಕೆ ಯಾವ ಭಾಷೆಯೂ ಇಲ್ಲ, ಯಾವ ಕಾಲವೂ ಇಲ್ಲ, ಯಾವ ವಯಸ್ಸೂ ಇಲ್ಲ. ಎಲ್ಲ ದೇಶದ ಎಲ್ಲ ಸಂಗೀತಗಳು ಕೂಡ ನಮಗೆ ಅತ್ಯಂತ ಮನಸ್ಸಿನ ಮೇಲೆ ಪರಿಣಾಮವಾಗುವಂಥವೇ ಇರ್ತವೆ, ಮನಸ್ಸಿಗೆ ಹಿಡಿಸ್ತವೆ. ನಮ್ಮ MS ಸುಬ್ಬಲಕ್ಷ್ಮಿಯವರು, ಭಾರತ ರತ್ನ MS ಸುಬ್ಬಲಕ್ಷ್ಮಿಯವರು ಯುನೈಟೆಡ್ ನೇಷನ್ಸ್ದಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟರು. ಆಗಿನ ಸೆಕ್ರೆಟರಿ ಜನರಲ್ ನರಸಿಂಹನ್ ಇವರ ಒಂದು ಕಾರ್ಯದ ರೂಪವಾಗಿ ಅವರಲ್ಲಿ ಹೋಗಿದ್ದರು. ಎಲ್ಲ ಭಾಷೆಯಲ್ಲಿ ಅವರು ಉತ್ತಮವಾದ ಸಂಗೀತವನ್ನು ಮಾಡಿದರು. ಅಲ್ಲಿ ಆವಾಗ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ ಒಂದು ಮಾತು ಹೇಳಿದರು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಮ್ಯೂಸಿಕ್ ಹ್ಯಾಸ್ ನೋ ಬೌಂಡರೀಸ್ ಆಫ್ ರೀಜನ್ಸ್ ಆರ್ ಲ್ಯಾಂಗ್ವೇಜಸ್ ಆರ್ ರೇಸಸ್ ಆರ್ ಕಂಟ್ರೀಸ್, ನೇಷನ್ಸ್. ಸೊ ಬಿಕಾಸ್ ದೇ ವರ್ ಆಲ್ ಕ್ಲಾಪಿಂಗ್ ಎವ್ರಿ ಟೈಮ್ ಸುಬ್ಬಲಕ್ಷ್ಮಿಯವರು ತಮ್ಮ ಒಂದು ಪದ್ಯವನ್ನು ಸಂಗೀತವನ್ನು ಮುಗಿಸಿದ ತಕ್ಷಣ ಎಲ್ಲ ಭಾಷೆಯ ಜನರು ಯುನೈಟೆಡ್ ನೇಷನ್ಸ್ ಹಾಲ್ದಲ್ಲಿ ಆದಂಥ ಸಭೆ, ಅದರದ್ದು ವಿಡಿಯೋ ಅವೈಲಬಲ್ ಇದೆ, CD ಕೂಡ ನಾನು ಭಾಳ ಸಲ ಕೇಳ್ತಾ ಇದ್ದೆ. ಆದ್ದರಿಂದ ಮನೋಧರ್ಮ ಸಂಗೀತದಿಂದ ಬಹಳ ಆಕರ್ಷಿತವಾಗ್ತದೆ ಎಂಬುದು ನಿಜ. ಆದರೆ ಅದರ ಜೊತೆಗೆ ಮನಸ್ಸಿನ ಧರ್ಮ, ಮನಸ್ಸಿನ ಒಂದು ಸ್ವಭಾವ ನಾವು ಗಮನಕ್ಕೆ ತಗೊಳ್ಬೇಕು. ಮನಸ್ಸಿನ ಸ್ವಭಾವ ಬಹಳ ಚಂಚಲವಾಗಿರ್ತಕ್ಕಂಥದ್ದು. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡುವಾಗ 6ನೇ ಅಧ್ಯಾಯದಲ್ಲಿ ಆತ್ಮ ಸಂಯಮ ಯೋಗ ಎಂಬುವ ಒಂದು ಯೋಗವನ್ನು ಹೇಳ್ಕೊಡ್ತಾನೆ. ಹೇಗೆ ನಾನು ನನ್ನ ಕರ್ತವ್ಯದ ಬಗ್ಗೆ ವಿಮುಖನಾದೆ. ಅರ್ಜುನನಿಗೆ ಬಂದದ್ದು ಸಮಸ್ಯೆ ಅಂದರೆ, ಅವನ ವಿಷಾದ ಬಂದದ್ದರ ಮೂಲ ಕಾರಣ ಅಂದರೆ ಅವನು ತನ್ನ ಕರ್ತವ್ಯವನ್ನು ಮರೆತು, ಕರ್ತವ್ಯದ ಬಗ್ಗೆ ಮನೋಧರ್ಮವನ್ನು ಇಟ್ಟುಕೊಳ್ಳಲಾರದೆ ಬೇರೆ ವಿಚಾರಗಳನ್ನು ಮನಸ್ಸಿನಲ್ಲಿ ತಾಕಲಾಟ ಮಾಡಿಕೊಂಡು ಮನಸ್ಸನ್ನೇ ಕುರುಕ್ಷೇತ್ರವನ್ನಾಗಿ ಮಾಡಿಕೊಂಡಂಥ ಒಂದು ಸಂದರ್ಭ. ಅದರಿಂದ ಅವನಿಗೆ ವಿಷಾದ ಉಂಟಾಯಿತು. ಅದಕ್ಕೆ ಮೂಲ ಕಾರಣ ನಿನ್ನ ಬುದ್ಧಿಯ ಭ್ರಮೆ ಕಾರಣ ಅಂತ ಕೃಷ್ಣ ಮೊದಲು ಹೇಳ್ತಾನೆ. ಯದಾತೆ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಅಂತ.
ನಿನ್ನ ಬುದ್ಧಿ ಮಂಕ್ ಹಿಡಿದಿದೆ, ಬುದ್ಧಿಗೆ ಕರಪ್ಟ್ ಆಗಿದೆ. ಈಗಿನ ಕಾಲದಲ್ಲಿ ಆಗಿರೋದೇ ನಮಗೆಲ್ಲರಿಗೂ ಅದೇ, ಬುದ್ಧಿ ಭ್ರಮೆ ಹಿಡಿದಿದೆ. ಬುದ್ಧಿಯಿಂದ ಯಾವುದು ವಿವೇಕ, ಯಾವುದು ಅವಿವೇಕ, ಯಾವುದು ಸಾರ, ಯಾವುದು ಅಸಾರ, ಯಾವುದು ನಮ್ಮ ಕರ್ತವ್ಯ, ಯಾವುದು ಅಧರ್ಮ, ಯಾವುದು ಅಕರ್ತವ್ಯವಲ್ಲ, ಇದರ ಬಗ್ಗೆ ಪೂರ್ತಿ ಭ್ರಾಂತಿ ಉಂಟಾಗಿಬಿಟ್ಟಿದೆ. ನಮ್ಮ ಟಿ ವಿ ಸೀರಿಯಲ್ಸು, ಪೇಪರ್ಸು, ಜಗತ್ತಿನಲ್ಲಿ ರಾಜಕೀಯದಲ್ಲಿ ನಡೀತಕ್ಕಂಥ ಕೋಲಾಹಲಗಳು, ಇವುಗಳಿಂದ ನಮ್ಮ ಬುದ್ಧಿ ಎಲ್ಲರದು ಬುದ್ಧಿ ಭ್ರಷ್ಟವಾಗಿಬಿಟ್ಟது. ಅದಕ್ಕೆ ಕೃಷ್ಣ ಮೊದಲಿಗೆ ಹೇಳೋದು, ನಿನ್ನ ಬುದ್ಧಿಯ ಮಂಕನ್ನು ನಾನು ಬಿಡಿಸ್ಬೇಕು, ನಿನ್ನಲ್ಲಿರ್ತಕ್ಕಂಥ ಮೋಹವನ್ನು, ಅಜ್ಞಾನವನ್ನು, ವಿಪರೀತ ಜ್ಞಾನವನ್ನು, ಅನ್ಯಥಾ ಜ್ಞಾನವನ್ನು ನಾನು ತೆಗಿಬೇಕು ಅಂತ ಹೇಳಿ ಅವನ ಮೋಹವನ್ನು ನಿವಾರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಾಡಿದರೆ ಮಧ್ಯೆ ಅವನ ಮನಸ್ಸು ಅಡ್ಡು ಬರ್ತದೆ, ಅರ್ಜುನನ ಮನಸ್ಸು ಅಡ್ಡು ಬರ್ತದೆ. ಅದಕ್ಕೆ ಮನಸ್ಸನ್ನು ಹೆಂಗೆ ನಿಗ್ರಹದಲ್ಲಿ ತರಬೇಕು ಎಂಬುದಕ್ಕೆ 6ನೇ ಅಧ್ಯಾಯದಲ್ಲಿ ಆತ್ಮ ಸಂಯಮ ಯೋಗ ಅಂತ ಕಲಿಸ್ತಾನೆ. ಹೇಳ್ತಾನೆ, ನಾವು ಒಂದು ಸ್ಥಾನದಲ್ಲಿ ಕೂಡಬೇಕು, ಆಸರವನ್ನು ಮಾಡ್ಕೊಂಡು ಕೂಡಬೇಕು, ದಿನಾಲು ಧ್ಯಾನ ಯೋಗದಲ್ಲಿ ತತ್ಪರನಾಗಿರಬೇಕು, ಯಾವ ಚಿಂತೆಗಳನ್ನು ಇಟ್ಕೊಳ್ಬಾರ್ದು, ಭಯವನ್ನು ಇಟ್ಕೊಳ್ಬಾರ್ದು ಅಂತ ಭಾಳ ವಿವರವಾಗಿ ಅಲ್ಲಿ ಮನಸ್ಸನ್ನು ನಿಗ್ರಹ ಮಾಡಬೇಕು ಎಂಬ ವಿಚಾರವನ್ನು ಆತ್ಮ ಸಂಯಮ ಯೋಗ ಅಂತ ಆ ಅಧ್ಯಾಯಕ್ಕೆ ಹೆಸರು ಮಾಡಬೇಕು ಅಂತ ಹೇಳ್ತಾನೆ. ಆದರೆ ಅರ್ಜುನ ಮಾತ್ರ ಕೃಷ್ಣನೆದುರಿಗೂ ತನ್ನ ಯಾವ ಮನಸ್ಸಿನ ವಿಚಾರಗಳನ್ನು ಮುಚ್ಚಿಡುವುದಿಲ್ಲ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಶೇಷ ಸಂಬಂಧ ಕೃಷ್ಣ ಅರ್ಜುನರದು. ಗುರು ಶಿಷ್ಯರ ಸಂಬಂಧ ಇದ್ದರೆ ಹಾಗಿರಬೇಕು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ, ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನೀನು ನನಗೆ ಆಜ್ಞೆ ಕೊಡು, ನನಗೆ ಹೇಳು ಯಾವುದು ತಪ್ಪು ಅಂತ. ಸುಮ್ಮನೆ ಏನೋ ಒಂದು ಸಖ್ಯದ ಒಂದು ಭ್ರಮೆಯಲ್ಲಿ ನನಗೆ ಬೇರೆ ಮಾರ್ಗವನ್ನು ತೋರಿಸಬೇಡ, ನಿಜವಾದ ಮಾರ್ಗವನ್ನು ತೋರಿಸು ಅಂತ ಪ್ರಾರಂಭದಲ್ಲಿ ಬೇಡ್ಕೊಂಡಿರ್ತಾನೆ. ಹೋದ ವರ್ಷದ ನಿಮ್ಮ ಶೀರ್ಷಿಕೆ ಗುರು ಶಿಷ್ಯ ಸಂಬಂಧ, ಅದಾದ ಮೇಲೆ ಮನೋಧರ್ಮ ಅಂತ ಬಂದಿರೋದು ಭಾಳ ಔಚಿತ್ಯಪೂರ್ಣವಾಗಿದೆ ಅಂತ ಅನ್ನಿಸ್ತದೆ. ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಎಂಬುದನ್ನು ನಾವು ಕೃಷ್ಣ ಅರ್ಜುನರನ್ನು ನೋಡಿದರೆ, ಭಗವದ್ಗೀತೆಯನ್ನು ಓದಿದರೆ ಪ್ರಾರಂಭ ಬಹಳ ಮಹತ್ವ. ಅದೇ ವಿಷಯಕ್ಕೆ ಒಂದು ದೊಡ್ಡ ಉಪನ್ಯಾಸ ಕೊಡ್ಬೋದು. ಆ ಥರ ಇದೆ ಗುರು ಮತ್ತು ಕೃಷ್ಣ ಮತ್ತು ಅರ್ಜುನರ ಸಂವಾದದ ಸನ್ನಿವೇಶ. ಆವಾಗ ಒಂದು ಅರ್ಜುನ ಒಂದು ಮಾತು ಹೇಳ್ತಾನೆ, ಇಷ್ಟೆಲ್ಲ ಹೇಳಿದೆಪ್ಪ ನಾನು, ಒಂದು ಕಡೆ ಕೂಡಬೇಕು ಅಂತ ಹೇಳಿದೆ, ಒಂದೇ ಏಕಾಗ್ರತೆಯಿಂದ ಲಕ್ಷ್ಯ ಕೊಡಬೇಕು ಅಂತ ಹೇಳಿದೆ, ಅದನ್ನು ನೋಡು ನನ್ನ ಮನಸ್ಸಿನ ಮನೋಧರ್ಮ ಹೆಂಗಿದೆ, ಏನಿದೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ ಮಾರಾಯ, ನೀನೇನು ಸಂಕೋಚ ಪಡ್ಕೋಬೇಡ, ನನ್ನ ಬಗ್ಗೆ ಬೈಬೇಡ, ಮತ್ತೆ ಪ್ರಾರಂಭದಲ್ಲಿ ಬೈದಿದ್ದಿ ಮತ್ತೆ ಬೈಬೇಡ ಅಂತ ಹೇಳ್ತಾನೆ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಅಂತ ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿ ಅವನು ಮೂದಲಿಸಿ ಪಾತಾಳಕ್ಕೆ ಇಳಿಸ್ಬಿಡ್ತಾನೆ ಕೃಷ್ಣ ಪರಮಾತ್ಮ. ಯಾಕಿಂತ ವಿಚಾರ ಮಾಡಿದ್ದೀನಿ ಅಂತ ಹೇಳ್ಕೊಂಡು. ಆದರೆ ಈಗ ಮಾತ್ರ ಬೈಬೇಡ, ನನ್ನ ಪರಿಸ್ಥಿತಿಯನ್ನು ನಾನು ಒಪ್ಕೊಳ್ತೇನೆ ಅಂತ. ಅವನೇನು ಹೇಳ್ತಾನೆ ಅಂದರೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ಭಗವದ್ಗೀತೆಯಲ್ಲಿ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನ ಜಿತಃ ಅಂತ ಮನಸ್ಸನ್ನು ನಿಗ್ರಹದಲ್ಲಿ ಇಡುವುದಕ್ಕೆ ಬಹಳ ವಿವರವಾದಂಥ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್, ಕನ್ಸೆಪ್ಚುವಲ್ ಫ್ರೇಮ್ವರ್ಕ್ ಆ್ಯಂಡ್ ಪ್ರಾಕ್ಟಿಕಲ್ ಫ್ರೇಮ್ವರ್ಕ್ ಭಗವದ್ಗೀತೆಯಲ್ಲಿ ಸಿಗುತ್ತದೆ. ನಾವು ಎಷ್ಟು ಜನ ಭಗವದ್ಗೀತೆಯನ್ನು ಓದ್ತೇವೋ ಗೊತ್ತಿಲ್ಲ. ನನ್ನ ಒಂದು ಬಹಳ ಕಳಕಳಿಯ ಬೇಡಿಕೆ ಅಂದರೆ, ನಾವು ಭಾರತ ದೇಶದಲ್ಲಿ ಹುಟ್ಟಿದಾಗ ನಾವು ಭಗವದ್ಗೀತೆಯನ್ನು ಪ್ರತಿನಿತ್ಯವೂ ಓದಿ ಅರ್ಥ ಮಾಡ್ಕೊಳ್ಬೇಕು. ಭಗವದ್ಗೀತೆಯ ಒಂದು ಆಧಾರ ನಮಗೆ ಆಧಾರ ಸ್ತಂಭವಾಗಿ ಜೀವನಕ್ಕೆ ಇರಲಿಲ್ಲ ಅಂದರೆ ನಾವು ಭಾರತ ದೇಶದ ಸಂಸ್ಕೃತಿಯನ್ನು ಪೂರ್ತಿ ನಮ್ಮ ಲಾಭಕ್ಕೆ ಉಪಯೋಗ ಮಾಡಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಅವನು ಹೇಳ್ತಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ಹೇಗೆ ವಾಯುವನ್ನು, ಗಾಳಿಯನ್ನು ಒಂದು ಕಡೆ ನಿಲ್ಲಿಸೋದು ಕಷ್ಟವೋ, ಅದನ್ನು ಒಂದು ಕಡೆ ಹಿಡಿದಿಡೋದು ಕಷ್ಟವೋ. ನಾನು ಗಾಳಿಯನ್ನು ಹಿಡಿದಿರ್ತೇನೆ ಅಂತ ಹೇಳಲಿಕ್ಕಾಗತ್ತೇನು? ಹಿಂಗೆ ಇಟ್ಕೊಂಡಾಗ ಇಲ್ಲಿರೋ ಗಾಳಿ ಬೇರೆ ಬೇರೆ ಆಗ್ತಾನೆ ಇರ್ತದೆ. ಅದಕ್ಕೆ ಗಾಳಿಯನ್ನು ಹಿಡಿದಿಡೋದು ಹೇಗೆ ಸಾಧ್ಯವಿಲ್ಲವೋ ಹಾಗೆ ನನ್ನ ಮನಸ್ಸನ್ನು ಒಂದು ಕಡೆ ಇಡುವುದು ನನಗೆ ಸಾಧ್ಯವಿಲ್ಲ, ಏನು ಮಾಡಲಿ ಮಾರಾಯ ಅಂತ ಕೇಳ್ತಾನೆ. ಅದಕ್ಕೆ ಮನೋಧರ್ಮದಲ್ಲಿ ಮನಸ್ಸಿನ ಚಂಚಲತೆಯನ್ನು ನಾನು ಗಮನಿಸಬೇಕು. ಸಂಗೀತ ಕೇಳ್ತಾ ಇರಬೇಕಾದ್ರೆ ನಮ್ಮಲ್ಲಿ ಮನಸ್ಸಿನಲ್ಲಿ ಸಾವಿರಾರು ವಿಚಾರಗಳು ಬಂದು ಹೋಗ್ತಾ ಇರ್ತವೆ. ಸಂಗೀತದ ಗಾನದಿಂದ ನಾವು ಸಂತೋಷ ಹೊಂದಿದರೂ ಕೂಡ ಮನಸ್ಸಿನಲ್ಲಿಯ ವಿಚಾರಗಳು ಎಲ್ಲಿಯೋ ಹೋಗ್ತದೆ. ಚಂದ್ರನ ಹತ್ರ ಹೋಗಿ ಬರ್ಬೋದು, ಅಮೇರಿಕಾದಲ್ಲಿರ್ತಕ್ಕಂಥ ನಮ್ಮ ರಿಲೇಟಿವ್ಸನ್ನ ಭೇಟಿಯಾಗಿ ಬರ್ಬೋದು, ಅಥವಾ ಬೇರೆ ಊರಿನಲ್ಲಿರ್ತಕ್ಕಂಥ ಅಂತೂ ಮನಸ್ಸು ಚಂಚಲವಾಗಿದೆ ಅಂತ. ಅದಕ್ಕೆ ಸಂಗೀತದ ಮುಖ್ಯ ಉಪಯೋಗ ಮನೋಧರ್ಮದ ಮನಸ್ಸಿನ ಪ್ರವೃತ್ತಿಯನ್ನು ಬದಲಾಯಿಸಬೇಕು ಅಂತಿದ್ದರೆ ಸಂಗೀತದಿಂದ ಮನಸ್ಸಿನಲ್ಲಿ ಬರತಕ್ಕಂಥ ವಿಚಾರಗಳ ಮೇಲೆಯೂ ಕೂಡ ಪರಿಣಾಮವಾಗುವಂಥ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ತೋರಿಸ್ತೇನೆ. ಇದು ನಾನು ಬೇರೆ ಏನೋ ಹೇಳಬೇಕಂತಿದ್ದೆ, ಕ್ರಮವಾಗಿ ಮಾತಾಡ್ತಾ ಈ ವಿಷಯ ಬರ್ತಾ ಇದೆ. ಆದರೆ ಅದಕ್ಕೆ ಸಂಗೀತದಲ್ಲಿ ಎರಡು ಭಾಗ ಉಂಟು.
ಒಂದು ನಾದ ಭಾಗ ನಿಮಗೆಲ್ಲ ಗೊತ್ತಿದೆ, ಇನ್ನೊಂದು ಸಾಹಿತ್ಯ ಭಾಗ. ಸಾಹಿತ್ಯ ಅಂದರೆ ನಾನು ತಬಲಾ, ವೀಣಾ ಇದು ಹೇಳ್ತಾ ಇಲ್ಲ. ಸಾಹಿತ್ಯದ ಅಂದರೆ ಅದರಲ್ಲಿರ್ತಕ್ಕಂಥ ಸಂಹಿತೆ, ಅದರ ಟೆಕ್ಸ್ಟು. ಅದು ಟೆಕ್ಸ್ಟ್ ಭಾಗದಿಂದಲೇ ಸದಾ ಕಾಲದಲ್ಲಿ ನಮ್ಮಲ್ಲಿ ಭಕ್ತಿ ಮೂಮೆಂಟದಲ್ಲಿರ್ತಕ್ಕಂಥ ಸಂಗೀತ, ಉತ್ತರ ಭಾರತದಲ್ಲಿಯೂ ಅನೇಕ ಸಂಗೀತಗಾರರಾಗಿದ್ದ ಹೋಗಿದ್ದಾರೆ, ದಕ್ಷಿಣ ಭಾರತದಲ್ಲಿದ್ದಾರೆ, ಪೂರ್ವದಲ್ಲಿದ್ದಾರೆ, ಪಶ್ಚಿಮದಲ್ಲಿದ್ದಾರೆ, ಅನೇಕೆಲ್ಲ ಲಿಸ್ಟು ತಮಗೆ ಗೊತ್ತೇ ಇದೆ. ಅವರೆಲ್ಲರೂ ಕೂಡ ಪರಿಣಾಮಕಾರಿಯಾಗಿರ್ತಕ್ಕಂಥ ಮನೋಧರ್ಮದ ಒಂದು ಪ್ರವರ್ತಕರು ಆದದ್ದು ಏಕೆ ಅಂದರೆ ಕೇವಲ ಒಂದು ಸಂಗೀತದ ಗಾನದ ನಾದದ ಆಲಾಪದ ಪರಿಣಾಮದಿಂದ ಅಲ್ಲ, ಆ ಸಂಗೀತದಲ್ಲಿರ್ತಕ್ಕಂಥ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸಂದೇಶಗಳ ನಿಮಿತ್ತವಾಗಿ ಅವರು ಅತ್ಯಂತ ಪರಿಣಾಮಕಾರಿ ಮೇಧಾವಿಗಳು, ಮುಂದಾಳುಗಳಾದರು ಅಂತ ನಾವು ಗಮನಿಸಬೇಕು. ಅಣ್ಣಮಾಚಾರ್ಯರಾಗಲಿ, ತ್ಯಾಗರಾಜರಾಗಲಿ, ಪುರಂದರದಾಸರಾಗಲಿ, ಉತ್ತರ ಭಾರತದಲ್ಲಿ ಕಬೀರಾಗಲಿ, ತುಳಸಿದಾಸ್ ಆಗಲಿ, ಮೀರಾಬಾಯಿ ಆಗಲಿ, ಪೂರ್ವದಲ್ಲಿ ಕೂಡ ಚೈತನ್ಯ ಮಹಾಪ್ರಭುಗಳಾಗಲಿ, ಎಲ್ಲರೂ ಕೂಡ ಭಕ್ತಿ ಪಂಥದ ಮೂವ್ಮೆಂಟದಲ್ಲಿರ್ತಕ್ಕಂಥ ಮುಂದಾಳುಗಳು. ಅವರೆಲ್ಲರೂ ಸಾಧಾರಣ 14ನೇ ಶತಮಾನದಿಂದ 17ನೇ ಶತಮಾನಕ್ಕೆ ಭಕ್ತಿ ಮೂಮೆಂಟದ ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾರೆ, ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ. ಅವರೆಲ್ಲರ ಒಂದು ಪ್ರಭಾವ ಕೇವಲ ಸಂಗೀತದಿಂದ ಆಗಲಿಲ್ಲ. ನಾನೇನೋ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೇನೆ ಅಂತ ಗಮನಿಸಬಾರ್ದು. ಆದರೆ ಇಂಥ ಗಾನಸಭೆಯ ಉದ್ದೇಶ ಆ ಸಂಗೀತದ ಸಾಹಿತ್ಯದಲ್ಲಿರ್ತಕ್ಕಂಥ ವಿಚಾರಗಳು ಮನಸ್ಸಿನಲ್ಲಿ ಬಿಂಬಿಸುವಂತೆಯೂ ಕೂಡ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ. ಬಹುಶಃ ಅದು ಹೇಗೆ ಮಾಡಬೇಕು ನನಗೆ ತಕ್ಷಣ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಂಗೀತದ ಸಭೆ ಆದ ಮೇಲೆ ಅದರಲ್ಲಿ ಹೇಳಿದಂಥ ಪಲ್ಲವಿ, ಅನುಪಲ್ಲವಿ, ಸಾಹಿತ್ಯ ಇದರ ಸಾರವನ್ನು ಸಂಕ್ಷೇಪವಾಗಿ ಯಾರಾದರೂ ಒಬ್ಬರು ಹೇಳಬೇಕು. ಒಂದೊಂದು ಸಲ ಹೇಳ್ತಾರೆ, ಸಂಗೀತಗಾರರೇ ಇದರಲ್ಲಿ ಹೀಗೆ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಆ ಕ್ರಮ ಎಲ್ಲೋ ಕೆಲವು ಕಡೆ ಕಂಡು ಬರ್ತದೆ. ಈ ಮುಂದೆ ಬರ್ತಕ್ಕಂಥ ಗೀತೆಯಲ್ಲಿ ಈ ಥರದ ಸಂದೇಶವಿದೆ ಅಂತ ಕೆಲವು ಮಂದಿ ಹೇಳ್ತಾರೆ, ಕೇಳಿದ್ದೀನಿ ನಾನು. ಆದರೆ ಸಂಗೀತದ ಮುಖ್ಯ ಉದ್ದೇಶ ನಮ್ಮ ಮನಃಪರಿವರ್ತನೆ ಆಗಬೇಕಾದರೆ ಅದರಲ್ಲಿ ಹೇಳಿದಂಥ ಸಂದೇಶಗಳ ಸಾರವನ್ನು ಕೂಡ ನಾವು ಬಿಂಬಿಸಿಕೊಂಡು ಮನಸ್ಸಿನಲ್ಲಿ ಅದರ ಬಗ್ಗೆ ಚರ್ವಣ ಮಾಡುವ ಪ್ರವೃತ್ತಿಯನ್ನು ತಂದುಕೊಂಡು ಮನೆಗೆ ಹೋಗಬೇಕು. ಅಯ್ಯೋ ಎಂಥ ಚೆನ್ನಾಗಿ ಹಾಡಿದ್ರಪ್ಪ, ಎಷ್ಟು ಗಾನ, ಎಷ್ಟಿದು, ಇಷ್ಟೇ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ತಪ್ಪು ತಿಳ್ಕೊಬಾರ್ದು ನಾನು ಹೇಳ್ತಾ ಇರೋದು. ಇದು ಇಷ್ಟೇ ಅಲ್ಲ, ಎಲ್ಲ ಕಡೆ ಆ ಥರ ಒಂದು ಪ್ರವೃತ್ತಿ ಬರಬೇಕು ಅಂತ. ಇನ್ನು ಹೆಚ್ಚು ಸಮಯ ತಗೊಳ್ಳಾರದೆ, ಯಾಕಂದ್ರೆ ಮುಂದೆ ಮಹತ್ವದ ಕಾರ್ಯಕ್ರಮ, ನೀವೆಲ್ಲ ಅದಕ್ಕಾಗಿ ಬಂದಿದ್ದೀರಿ. ಉಪನ್ಯಾಸ ಕೇಳಲಿಕ್ಕೆ ಬಂದಿಲ್ಲ ನೀವು, ಆದರೆ ಆದರೂ ಕೂಡ ಪ್ರಸಂಗೋಚಿತವಾಗಿ ನಾನು ಮಂತ್ರಾಲಯದಿಂದ ಇಲ್ಲಿವರೆಗೆ ಬಂದದ್ದರಿಂದ ಸ್ವಲ್ಪ ಆದರೂ ಕೆಲವು ವಿಷಯ ಹೇಳಬೇಕು ಎಂಬ ಉದ್ದೇಶದಿಂದ ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ಕರ್ನಾಟಕ ಸಂಗೀತ ಹಾಗೂ ಉತ್ತರ ಭಾರತ ಸಂಗೀತ ಎರಡದಕ್ಕೂ, ಹಿಂದೂಸ್ತಾನಿ ಸಂಗೀತ ಎರಡದಕ್ಕೂ ಭೀಷ್ಮ ಪಿತಾಮಹರು ಅಂತಿರ್ತಕ್ಕಂಥ ಪುರಂದರದಾಸರ ಕೆಲವು ಕೆಲವನ್ನು ಒಂದು ಸೂಚೀಕಟ ನ್ಯಾಯದಿಂದ, ಅಂದರೆ ಸೂಜಿಯಿಂದ ಒಂದು ಉಚ್ಚಿದ್ರೆ ಎಷ್ಟು ನಾವು ಇದಾಗಬೇಕು ಅಷ್ಟನ್ನು ಮಾತ್ರ ತೋರಿಸಿ. ಯಾಕಂದರೆ ಅವರು 4,50,000 ಗೀತೆಗಳನ್ನು ಓದ್ತಾ ಇರಬೇಕಾದ್ರೆ ಅವರ ಸಂಗೀತದಲ್ಲಿ ಸಮಾಜ ಸುಧಾರಣೆಯ ವಿಚಾರಗಳು ಎಷ್ಟು ಪ್ರೌಢವಾಗಿ ಬರ್ತದೆ ಎಂಬುದು ನಾವು ಗಮನಕ್ಕೆ ತಂದರೆ ಅವರು ನಿಜವಾಗಿಯೂ ಕೇವಲ ಸಂಗೀತದ ಭೀಷ್ಮ ಪಿತಾಮಹರಲ್ಲ, ಸಮಾಜ ಸುಧಾರಕರಾಗಿ ಭೀಷ್ಮ ಪಿತಾಮಹ. ಈಗಿನ ಕಾಲದಲ್ಲಿ ಬೇಕು ಸ್ವಾಮಿ ಅಂಥದ್ದು. ಈಗಿನ ಕಾಲದಲ್ಲಿ ಸಮಾಜ ಬಹಳ ಕರಪ್ಷನ್ ಅನ್ರಿ, ಅಥವಾ ಸುಳ್ಳು ಬುರುಕ್ತನ ಅಂತಂದ್ರಿ, ಮೋಸ ಅನ್ರಿ, ರೇಪ್ಸ್ ಅನ್ರಿ, ಏನು ಒಂದಿಲ್ಲ ಎರಡಲ್ಲ, ಒಂದು ಅನೇಕ ಮನಸ್ಸಿನ ಒಂದು ಕಲ್ಮಶತೆಗೆ ಉಂಟಾದಂಥ ಸಮಾಜ ಉಂಟಾಗಿದೆ. ಅದರಲ್ಲಿ ಅವರು ಅದಕ್ಕೆ ನಾವು ಅನೇಕ ವಿಚಾರಗಳನ್ನು ಅವರು ಹೇಳಿದ್ದನ್ನು ನಾವು ಒಂದು ವಿಚಾರ ಸಂಕ್ಷೇಪವಾಗಿ ಹೇಳ್ತೀನಿ. ನಾನು ಅನೇಕ ಪದಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೆ. ಒಂದು ಕಡೆ ಅವ್ರು ಹೋಗ್ತಾ ಇರ್ತಾರೆ, ಪುರಂದರದಾಸರು, ತಮ್ಮೆಲ್ಲ ಗೊತ್ತಿರೋ ವಿಷಯನೇ, ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಡೆ ಹೋಗ್ತಾ ಇರ್ತಾರೆ, ಬೆಳಗಿನ ಜಾವ ಅವರು ಮಧುಕರಿ ವೃತ್ತಿಯಿಂದ ಹೋಗ್ತಾ ಇರ್ತಾರೆ. ಆ ಕಾಲದಲ್ಲಿ ಅವರ ಮುಖದಿಂದ ಸ್ವಾಭಾವಿಕವಾಗಿ ಹೃದಯದಿಂದ ಹೊರಹೊಮ್ಮಿದಂಥ ಪದಗಳೇ ಸಂಗೀತವಾಗಿ ನಮಗೆ ದೊರೆತವೆ. ಅದನ್ನು ಯಾರು ಬರೆದಿಟ್ಟರು, ಹೇಗೆ ನಮಗೆ ದೊರೀತು ಎಂಬುದೊಂದು ದೊಡ್ಡ ಮಿಸ್ಟ್ರಿ ಅಂತ ಹೇಳ್ಬೋದು. ಅಂತೂ ಅವರೇನು ಕೂತ್ಕೊಂಡು ಬರೆದ್ರು ಅಂತ ನನಗೇನು ಅನಿಸೋದಿಲ್ಲ ಆ ಕಾಲದಲ್ಲಿ. ಆದರೆ ಯಾರು ಮುಖತಃ ಒಬ್ರಿಗೊಬ್ರು ಬಂದು ನಮಗೆ ಎಷ್ಟೋ ಉಪಲಬ್ಧವಿಲ್ಲ, ಕೆಲವು ಮಾತ್ರ ಉಪಲಬ್ಧವಿದೆ. ಅವರು ಒಂದು ಹೋಗ್ತಿರ್ಬೇಕಾದ್ರೆ ಒಬ್ಬಳು ಬಾಗಿಲ ಹಾಕ್ಕೊಂಡ್ಬಿಡ್ತಾಳೆ, ಪಟ್ನೆ ಬಾಗಿಲ ಹಾಕಿಬಿಡ್ತಾಳೆ. ಆವಾಗ ಅವ್ರು ಮಾಡಿದ ಪದ್ಯ ನಿಮ್ಗೆ ಗೊತ್ತಿರಬೇಕು, ಭಾಳ ಸ್ವಾರಸ್ಯಪೂರ್ಣವಾಗಿದೆ. ಇದು ಮನೋಧರ್ಮಕ್ಕೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಉದಾಹರಣೆ ಅಂತ ಒಂದೆರಡು ತಗೋತೀನಿ. ಕದವ ಮುಚ್ಚಿದಳಿದಕ್ಕೋ ಗಯಾಳಿ ಮೂಳಿ, ಕದವ ಮುಚ್ಚಿದಳಿದಕ್ಕೋ ಚಿಲುಕ ಅಲ್ಲಾಡುತ್ತಿದೆ.
ಈಗಿನೂ ಹಾಕ್ಕೊಂಡಾಳ ಬಾಗ್ಲ, ನಾ ಬರ್ತೀನಿ ಅಂತ. ಮೊದಲೇ ಹಾಕಿದ್ದಲ್ಲ ಇದು, ಹೊರಗಿನ ಚೀಲಕ ಇನ್ನೂ ಅಲ್ಲಾಡ್ತಾ ಇದೆ ಅಂತ ನೋಡಿ, ಎಷ್ಟು ಪಿಕ್ಚರಸ್ಕ್. ಒಳಗಿದ್ದ ಪಾಪವು ಹೋದೀತು ಹೊರಗೆಂದು. ಯಾಕೆ ಮುಚ್ಚಿದಳು ಇವಳು? ವೈ ಡಿಡ್ ಶಿ ಕ್ಲೋಸ್ ದ ಡೋರ್? As soon as I am coming near the gate, near the door, she is fearing that the papa, the sin accumulated in her, the evil thoughts that have been accumulated in her mind should not go out. And my virtuous thoughts, my meritorious thoughts should have no occasion to enter her mind. ಹಾಗೆ ಹೇಳ್ತಾರೆ ಅವರು. ಭಾರತ ರಾಮಾಯಣ ಪುಣ್ಯ ಕಾವ್ಯಗಳ ಸಾರ ತತ್ವದ ಬಿಂದು ಸೇರೀತು ಒಳಗೆಂದು. ನೋಡಿ ಮನೋಧರ್ಮ. ಅಂದುಗೆ ಕಿರುಗೆಜ್ಜೆ ಮುಂಗಾಲಿಗಳ ಎಳವಟ್ಟ ಧಿಂಧಿಮಿ ಧಿಮಿಕೆಂದು ಕುಣಿವ ದಾಸರ ಕಂಡು ಕದವ ಮುಚ್ಚಿದಳಿದಕ್ಕೂ ಗಯಾಳಿ ಮೂಳಿ ಅಂತ ಒಂದು ಹೀನವಾದ ಪದವನ್ನು ಉಪಯೋಗ ಮಾಡಿ ಅವಳನ್ನು ಬೈತಾರೆ. ನಂದನ ಕಂದ ಗೋವಿಂದ ಮುಕುಂದನ ಚಂದವಾದ ಧ್ವನಿ ಹೋದೀತು ಕರ್ಣಕ್ಕೆಂದು ಹರಿಶರಣರ ಪಾದ ಸರಸಿದ ಯುಗಳದ ಪರಮ ಪಾವನವಾದ ರಜವು ಬಿದ್ದೀತೆಂದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ಸ್ ಆಫ್ ಕನ್ನಡ. ಸೊ ಶಿ ಈಸ್ ಅಫ್ರೇಡ್ that the pure dhuli, the dust of the feet of the Haridasa may enter her house. She is afraid of that. She does not want to allow any good thoughts, virtuous thoughts to enter us. You know, that's why our Upanishads say, Anobhadrah kratavo yantu vishvatah. Let all noble thoughts come from all the sides. And later on, the next part of that Upanishad says that let us not be swept away from our feet. Adabdhaso. So the same thing Gandhiji said, you know, let our windows and doors be kept open for thoughts to come in. But today we are doing the opposite. We are allowing the thoughts and the moods and the attitudes to come in and sweep us away from the ground. The globalization. See, I'm an economist. I'm a critic of the globalization process because it is making us lose our identity, lose our cultural roots, lose our own personality. We should not go to that extent of allowing other thoughts to come in. Hari Sharanara Pada Sarasija Yugalada Parama Pavanavada Rajavu Biddhitandu Mangala Muruti Purandara Vithalana Tunga Vikrama Pada Anguli Sokitandu Kadava Muchidalidako Gayale Muli ಹೊರಗಿನ ಚಿಲಕ ಇನ್ನೂ ಅಳಗಾಡ್ತಾ ಇದೆ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಪುರಂದರದಾಸರು ಮನಸ್ಸಿನ ಪರಿವರ್ತನೆಗಾಗಿ ಭಾಳ ಇದನ್ನು ಮಾಡ್ತಾರೆ. ಒಂದು ಕಡೆ ಅವರು ಭಾಳ ಇದರಿಂದ ಹೇಳ್ತಾರೆ, ಯಾರು ತಪ್ಪು ತಿಳ್ಕೊಬಾರ್ದು. ಅವ್ರು ಹೇಳ್ತಾರೆ, ಹೆಂಡತಿ ಪ್ರಾಣ ಹಿಂಡುತಿ ಕೊಂಡ ಕೋತಿ ಅಂತೆ ಕುಣಿ ಕುಣಿ ಸುತ್ತಿ. ಹೆಂಡತಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹೆಣ್ಣದರಲ್ಲ. ನಮ್ಮ ಹೆಂಡತಿಗೆ ನಾನು ಹಾಗೆ ಬೈಯೋದೇ ಇಲ್ಲ. ನೀವು ಕೂಡ ನಿಮ್ಮ ಹೆಣ್ಣಂದ್ರಿಗೆ ಹಂಗೆ ಬೈಬೇಡಿ. ಮುಖ್ಯ ಉದ್ದೇಶ ಹೆಂಡತಿ ಅಂದರೆ ಮನಸ್ಸು ನಮ್ಮ ಪ್ರಾಣ ಹೆಂಡುತಿ, ಎಲ್ಲೆಲ್ಲೋ ತೊಗೊಂಡು ಹೋಗ್ತಿದೆ. ಹೊತ್ತಾರೆ ಏಳುತ್ತಿ ಹೊರಗೆ ತಿರುಗಾಡುತ್ತಿ ಹೊತ್ತು ಹೋಯಿತು ಭತ್ಯತಾ ಎನ್ನುತ್ತಿ. ನೀನು ಮಾತ್ರ ಎಲ್ಲ ಕಡೆ ಓಡಾಡ್ತಿದ್ದಿ, ಸಮಯ ಬಂದಾಗ ನನ್ನ ಅಲವನ್ಸ್ ಕೊಡು ಅಂತ ಕೇಳ್ತಿದ್ದಿ. ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ ಮೃತ್ಯು ದೇವತೆಯಂತೆ ಮನೆಯೊಳಗಿರುತ್ತಿ. ಇದು ಖಂಡಿತ ಮನೆಯಲ್ಲಿರೋ ಹೆಂಡತಿ ಅಲ್ಲ, ತಿಳ್ಕೊಬೇಡಿ. ಇಲ್ಲದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ ಒಳ್ಳೆ ಊಟವನ್ನುಂಡು ಕುಳಿತಿರ್ಪೆನಂತಿ. ಎಳ್ಳಿನಷ್ಟು ಕೆಲಸ ಮಾಡಲಾರೆನಂತಿ ಎಲ್ಲೆಲ್ಲಿ ತಲೆ ಎತ್ತದ ಹಾಗೆ ಮಾಡುತ್ತಿ. ಹಿರಿಯ ತನಕ್ಕೆ ಹೋಗುತ್ತಿ ಗರುವಿಕೆ ಮಾಡುತ್ತಿ ನೆರೆಹೊರೆಯರ ಕೂಡ ಬಡಿದಾಡುತ್ತಿ. ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ ದುರಿತಕ್ಕೆ ಗುರಿಯಾಗಿ ನೀ ನಿಲ್ಲುತ್ತಿ. ಈ ರೀತಿಯಾಗಿ ಅವರು ಬಹಳ ಉತ್ತಮವಾಗಿರ್ತಕ್ಕಂಥ ಸಮಾಜ ಸುಧಾರಣೆಯ ವಿಚಾರಗಳನ್ನು ಹೇಳ್ತಾರೆ. ಇನ್ನೊಂದು ಓದಿ ನಾನು ಮುಗಿಸ್ತೀನಿ. ಅದರಲ್ಲಿ ಕಾಗದ ಬಂದಿದೆ ನಮ್ಮ ಕಮಲನಾಭನ, ಅದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಏನು ಬಂದಿದೆ ಕಾಗದ? ಕಮಲನಾಭ ಅಂದರೆ ಪರಮಾತ್ಮನ ಕಾಗದ ಬಂದಿದೆ ಅಂತ ಹೇಳ್ತಾರೆ. ಸ್ವಾರಸ್ಯವಾಗಿ ಅನೇಕ ರೀತಿಯಿಂದ ನಮಗೆ ಮನಸ್ಸಿಗೆ ಬಿಂಬಿಸುವಂತೆ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಹರಿದಾಸರ ಎಲ್ಲದರಲ್ಲಿಯೂ ಸಿಗುತ್ತದೆ. ಇದು ತ್ಯಾಗರಾಜರ ಪದ್ಯಗಳಲ್ಲಿ ಸಿಗುತ್ತೆ ಮತ್ತು ಅಣ್ಣಮಾಚಾರ್ಯರ ಪದ್ಯಗಳಲ್ಲಿ ಇದೇ ಭಾವಗಳೇ. ಉತ್ತರ ಭಾರತದ ಎಲ್ಲರಲ್ಲಿ ಕೂಡ ಮೀರಾಬಾಯಿ ಭಜನೆ ಇಲ್ಲ. ಏನು ಕಾಗದ ಬಂದಿದೆ ಎಂದರೆ, ಕಾಮಕ್ರೋಧವ ಬಿಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಯಳು ಇರು ಎಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ನಮ್ಮ ಕಾಮನಯ್ಯನು ತಾನೇ ಬರೆದ ಕಾಗದ ಬಂದಿದೆ. ಕಾಮನ ಅಯ್ಯ ಅಂದರೆ ಕಾಮನ ತಂದೆಯಾಗಿರ್ತಕ್ಕಂಥ ದೇವರು ಪರಮಾತ್ಮ. ಹೆಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ, ಮಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ,
ಗೆಜ್ಜೆ ಕಾಲ್ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ, ನಮ್ಮ ಪುರಂದರ ವಿಠಲನ ತಾನೇ ಬರೆದ ಕಾಗದ ಬಂದಿದೆ ಅಂತ. ಒಟ್ಟೆ ಸಂಕ್ಷೇಪವಾಗಿ ಹೇಳಬೇಕು ಅಂದರೆ, ಈಗಿನ ನಿಮ್ಮ ಶೀರ್ಷಿಕೆಯ ಉದ್ದೇಶ ಸಫಲವಾಗಬೇಕಾದರೆ ಸಂಗೀತದಿಂದ ಮಾತ್ರ ನಿಮಗೆ ಸಂತೋಷವಾಗಿ, ಎಷ್ಟು ಎಲ್ಲರೂ ದೊಡ್ಡ ದೊಡ್ಡವ್ರನ್ನ ಕರೆಸಿದ್ದಾರೆ ಇವರು ನಾನು 5 ದಿವಸ ಇದ್ದು ಕೇಳಿ ಧನ್ಯನಾಗಬೇಕು ಅಂತ ಭಾವನೆ ಇತ್ತು. ಆದರೆ ನನಗಲ್ಲಿ ಮಂತ್ರಾಲಯದಲ್ಲಿ ಬೇರೆ ಕೆಲಸಗಳಿದ್ದರಿಂದ ಹೋಗಬೇಕಾಗಿದೆ. ಆದರೆ ಅದರಲ್ಲಿರೋ ಸಾಹಿತ್ಯದ ಬಗ್ಗೆ ಗಮನ ಕೊಡಬೇಕು. ಸಾಹಿತ್ಯ ಅಂದರೆ ಅದರಲ್ಲಿರ್ತಕ್ಕಂಥ ಸಂದೇಶಗಳ ಬಗ್ಗೆ ಮನಸ್ಸು ಪರಿವರ್ತನೆ ಆಗಬೇಕು. ಬೇಕಾದರೆ ಸಾಮಗಾನ ಸಭೆಯವರು ಬೇರೆ ಒಂದು ಗಾನ ಮತ್ತು ಸಂದೇಶ ಈ ಥರದ್ದು ಎರಡೂ ಸೇರಿಸ್ತಕ್ಕಂಥ ಸಭೆಯನ್ನು ಮಾಡಿ ತುಂಬ ಯಂಗ್ಸ್ಟರ್ಸನ್ನು ಕರೆಸ್ಬೋದು. ಈಗ ಸಾಮವೇದ ಅಂದರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವೇದ. ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ. ಇದರಲ್ಲಿ 75% ಋಕ್ಕಗಳು ಋಗ್ವೇದದಿಂದ ಬರ್ತವೆ. ಸಾಮವನ್ನು ಅವರು ಸಾಮವೇದದಲ್ಲಿ ಅನೇಕ ಶಾಖೆಗಳಿದ್ದು ಅಂತ ಹೇಳ್ತಾರೆ ಹಿಂದಕ್ಕೆ. ಈಗ ಮಾತ್ರ ನಮಗೆ 3 ಶಾಖೆಗಳು ಮಾತ್ರ ಉಪಲಬ್ಧವಿವೆ. ಮತ್ತು ಸಾಮವೇದದಲ್ಲಿ ಆ ಸಂಗೀತದ ಫೌಂಡೇಶನ್ ಇದೆ ಬಹಳ. ಸಾಮವೇದಕ್ಕೆ ಬಹಳ ಚೆಂದಾಗಿರ್ತಕ್ಕಂಥ ವಿಚಾರಗಳು ಅದರಲ್ಲಿ ಸಾಮವೇದದಲ್ಲಿ ಬರ್ತವೆ. ಅದರಲ್ಲಿ ಕೂಡ ಈ ಸ್ವರ ಮತ್ತು ಇದು ನೋಡಿ, ಸಪ್ತಸ್ವರಾ ತ್ರಯೋಗ್ರಾಮ ಮೂರ್ಛನಾಡ್ಯೇಕ ವಿಂಶತಿ ತಾನಾ ಏಕೋನ ಪಂಚಾಶತ್ ಇತ್ಯೇತತ್ ಸ್ವರಮಂಡಲಂ ಅಂತ. ಅದರಲ್ಲಿ ಅನೇಕ ವಿಕಾರಗಳು 5 ಥರದ ವಿಕಾರಗಳನ್ನು ಹೇಳ್ತಾರೆ. ಒಂದು ಅಗ್ನೇ ಮೀಳೆ ಅಂತ ಅನ್ನೋದಕ್ಕೆ ಓಗ್ನಾಯಿ ಅಂತ ಹೇಳೋದು ವಿಕಾರ. ವಿಶ್ಲೇಷಣ ವೀತಯೇ ವ್ಯೋಯಿ ತೋಯಾಯಿ. ವಿಕರ್ಷಣ ಎ ಎಂಬುದ್ರ ಬದಲಿ ಯಾಯಿ. ಅಭ್ಯಾಸ ಅಂದರೆ ಹೇಳಿದ್ದನ್ನೇ ಮತ್ತೆ ಹೇಳೋದು ತೋಯಾರಪಿ ತೋಯಾ ಅಪಿ. ವಿರಾಮ ಬಿಡಿಸಿ ಹೇಳೋದು ಗೃಣಾನೋ ಹವ್ಯದಾತಯೇ ಎಂಬುದಕ್ಕೆ ಗೃಣಾನೋ ಹ ವ್ಯದಾತಯೇ. ನೀವು ಗಾನದಲ್ಲಿ ಮಾಡ್ತಕ್ಕಂಥ ಒಂದು ಕ್ರಮಗಳೆಲ್ಲ ಸಾಮವೇದದಲ್ಲಿ ಎಷ್ಟೋ ಸಹಸ್ರ ವರ್ಷಗಳ ಹಿಂದೆ. ನಾವು ಬೌದ್ಧಿಕದರು, ನಮ್ಮ ಟ್ರೆಡಿಷನಲ್ ಪೀಪಲ್ ವೇದಗಳಿಗೆ ಯಾರೆಲ್ಲ ಅಪೌರುಷಯ ಅಂತ ನಾವು ಹೇಳ್ತೀವಿ. ಆದರೂ ಕೂಡ ಅದಕ್ಕೊಂದು ನಾವು ಡೇಟ್ ಹಾಕಬೇಕು ಅಂದರೆ ಎಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ನಿಮ್ಮ ಸಂಗೀತದ ಫೌಂಡೇಶನ್ಸ್ ಎಲ್ಲ ಇದರಲ್ಲಿ ಇದ್ದಾವೆ. ಇವಾಗ ಕೌಥುಮಿ, ಜೈಮಿನೀಯ ಮತ್ತು ರಾಣಾಯನೀಯ ಅಂತ ಶಾಖೆಗಳು, ಇಲ್ಲಾಂದರೆ ಸಹಸ್ರಾರು ಶಾಖೆಗಳಿರತಕ್ಕಂಥ ಸಾಮವೇದ. ವೇದಗಳನ್ನು ಬಹಳ ಮಂತ್ರದಂತೆ ಹೇಳಿ ಆಗಿನ ಋಷಿಗಳಿಗೆ ಬೇಜಾರಾಗಿರಬೇಕು. ಅದಕ್ಕೆ ಸ್ವಲ್ಪ ಗಾಯನವನ್ನು ತರೋಣ ಅಂಥೇಳಿ ಅವರು ಗಾಯನದ ರೂಪದಲ್ಲಿ ಸಾಮವೇದವನ್ನು ಸೃಷ್ಟಿಸಿದರು. ಕೊನೆಗೆ ಬಂದಂಥ ಸಾಮವೇದ ಅಥವಾ ಅಥರ್ವವೇದ ಅಂತ ಹೇಳ್ತಾರೆ. ಅಂತೂ ಸಾಮವೇದದ ಹೆಸರಿನಲ್ಲಿ ಮಾಡಿದಂಥ ಈ ಸಾಮಗಾನ ಸಂಸ್ಥೆ ನಿಜವಾಗಿಯೂ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೆಯಲಿ. ಅದರಲ್ಲಿ ಈ ಸಮಾಜದ ಬೌದ್ಧಿಕ ಪರಿವರ್ತನೆಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳ ಮನೋಧರ್ಮದ ಪರಿವರ್ತನೆಯ ನಾಂದಿಯಾಗಲಿ, ಬೀಜಾರೋಪಣ ಆಗಲಿ ಅಂತ ನಾನು ಹಾರೈಕೆ ಮಾಡುತ್ತಾ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು. Thank you, sir. Bharatiya Samagana Sabha will now honor this evening's chief guest, Dr. V.R. Panchamukhi. Draping of the shawl by our Chairman and Managing Trustee, Shri R.R. Ravishankar. Garlanding by our Festival President, Shri G.S. Prakash. A memento and a fruit ball by Srikant.